ಏನು ಪ್ರಿಪೇರ್ ಆಗಿಲ್ಲ ನಾವು ಲೈಫ್ ನಲ್ಲಿ ಬೆಸ್ಟ್ ಅಂಡ್ ವರ್ಸ್ಟ್ ಮೂಮೆಂಟ್ ಯಾವ್ದು? ತಪ್ಪು ಮಾಡಿ ನಿಮ್ಮ ಅಪ್ಪ ಅಮ್ಮನ ಕೈಲಿ ಒದೆ ತಿಂದಿರಾ? ಇಮೇಜ್ ಎಷ್ಟು? ಹಸ್ಬೆಂಡ್ ಜೊತೆಗೆ ಒಂದು ವಿಡಿಯೋ ಮಾಡಿ ನೀವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋ ಮೊಬೈಲ್ ಯಾವುದು? ನನ್ನ ಫೇವ್ರೆಟ್ ಹೀರೋ, ಅಯ್ಯೋ ಅದ್ರ ಬಗ್ಗೆ ಕೇಳಲೇಬೇಡಿ. ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಏನ್ ಹೇಳ್ತೀರಾ? ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಸಿ ವಿಡಿಯೋದಲ್ಲಿ. ಈಗ ಬಿಸಿನೀರು ಕಾಯಿಸಕ್ಕೂ ಬರಲ್ಲ ಫ್ರೆಂಡ್ಸ್. ಬಾಯ್ ಬಾಯ್. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಆಸ್ಕ್ ಮಿ ಕ್ವಶನ್ ಅಂತ ಅಕ್ಕನ ಅಕೌಂಟ್ ಅಲ್ಲಿ ಹಾಕಿತ್ತು, ಅದಕ್ಕೆಲ್ಲ ಆನ್ಸರ್ ಮಾಮೂಲಿ ಐಡಿಯಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ವಿ ಆಸ್ಕ್ ಮಿ ಕ್ವಶನ್ ಅಂತ. ಅದಕ್ಕೆಲ್ಲ ಆನ್ಸರ್ಸ್ ಈಗ ಮಾಡ್ತೈತಿ. ಏನು ಪ್ರಿಪೇರ್ ಆಗಿಲ್ಲ ನಾವು ಯಾವ ಕ್ವಶನ್ ಪಿಕ್ ಮಾಡಿ ಇದನ್ ಮಾಡೋಣ ಅಂತ, ಯಾಕಂದ್ರೆ ಅರ್ಜೆಂಟ್ ಒಳಗ್ ಹಂಗ ಮಾಡಕ್ ಹೊಂಟೇವಿ. ಬಾಳ ಕ್ವಶನ್ಸ್ ಅದಾವ ಜಾಸ್ತಿ ಜನಕ್ಕೆ ಬಾಳ ಕ್ವಶನ್ಸ್ ಅದಾವು. ನಂಗೂ ಬಾಳ ಜನ ಹೇಳಿರಿ ಮಾಡ್ರಿ ಅಂತಂದು ನಾನು ಮಾಡ್ತೇನೆ ಆದಷ್ಟು ಬೇಗ ಇದು ಮುಗಿಲಿ. ನಾನು ಜ್ಯೋತಿ ಬಂದಾಳ ಅಂತ ಹೇಳಿ ನಂಗೆ ಒಬ್ರು ಸಪೋರ್ಟಿವ್ ಆಗಿ ಬೇಕು, ಅದಕ್ಕೋಸ್ಕರ ಇವಾಗ ಫಸ್ಟ್ನೇ ಕ್ವಶನ್ ಏನಂದ್ರ ಬಾಳ ಲೇಟ್ ಮಾಡೋದ್ ಬೇಡ. ಫಸ್ಟ್ನೇ ಕ್ವಶನ್ ಏನಂತ ಹೇಳಿದ್ರೆ ಸ್ವಲ್ಪ ಅವಾಗ ಕೂದ್ಲ ಮುಟ್ಕೋತಿರ್ತೀವಿ, ಬೈಕು ಬಿಡ್ರೆ ಅದು ಫ್ರೆಂಡ್ಸ್ ಬೈದಿರಿ ನನ್ನ ಆಲ್ರೆಡಿ. ಅದಕ್ಕೆ ಇವತ್ತು ಜಡಿ ಗಿಡಿ ಹಾಕೊಂಡಿಲ್ಲ, ಜಡಿ ಹಾಕೊಂಡ್ ಬಂದ್ಬಿಟ್ಟು ಹಿಂಗ್ ಹಾಕ್ಬೇಕಂತ ಹೇಳ. ಅದು ಏನ ಗೊತ್ತಿಲ್ಲ, ಅಭ್ಯಾಸ ಹಂಗ ಅಭ್ಯಾಸ ಬಲ್ಲ ಫ್ರೆಂಡ್ಸ್, ಏನ್ ಮಾಡ್ಬೇಕು. ಅಲ್ಲ ಅವ್ರ ಬೈಕೋಸ್ಕರ ಜಡಿ ಹಾಕೊಂಡ್ ಬೇಸ್ ಹೂವ ಇಟ್ಕೊಂಡ್ ಬಂದ್ಬಿಟ್ಟು ಹಿಂಗ್ ಹಾಕ್ಬೇಕಂತ ಹೇಳಿ. ಕಾಣಿಸ್ತಾಳ ಬಾರಿ ಲಕ್ಷಣ ಕಾಣಿಸಂತಾಳಲ್ಲ. ಹೌದು, ಆಲ್ವೇಸ್. ಹೌದು, ತನ್ ಬಗ್ಗೆ ತಾನೇ ಹೇಳ್ಕೊತಾಳ್ರಿ ಯಾವಾಗ್ಲೂ. ಇವಾಗ ಫಸ್ಟ್ನೇ ಕ್ವಶನ್ ಏನಪ್ಪಾ ಅಂತ ಹೇಳಿದ್ರ ಐ ಆಮ್ ಶರಣ್ ಅವ್ರು ಹೇಳ್ಯಾರ 007 ಸೈಡ್ ಐತಿ. ನಿಮ್ಮ ಲೈಫ್ ನಲ್ಲಿ ಬೆಸ್ಟ್ ಅಂಡ್ ವರ್ಸ್ಟ್ ಮೂಮೆಂಟ್ ಯಾವ್ದು ರೀ ಅಂತ? ಗೊತ್ತಿಲ್ಲ. ಹೇಳಿ, ಯಾವ್ದಾದ್ರು ಹೇಳಿ. ಬೆಸ್ಟ್ ಅಂತಂದ್ರ ನಮ್ಮ ಫ್ಯಾಮಿಲಿ ಜೊತೆಗಿರೋದೆಲ್ಲ ಬೆಸ್ಟ್ ಮೂಮೆಂಟ್ಸ್. ವರ್ಸ್ಟ್ ಅಂತಂದ್ರ ಫ್ಯಾಮಿಲಿ ಇರ್ಲಾರದ್ದನ ನೀಟಾಗಿ ಹೇಳಕ್ಕ. ವರ್ಸ್ಟ್ ಅಂತ ಯಾವ್ದು ಇಲ್ಲ, ಆಲ್ಮೋಸ್ಟ್ ಎಲ್ಲ ಯಾವ್ದು ಇಲ್ಲ. ಅವಾಗಿದ್ದು ಅವಾಗಿದ್ದು ವರ್ಸ್ಟ್ ಮೂಮೆಂಟ್ಸ್ ಇದ್ವು, ಇವಾಗ ಏನಿಲ್ಲ. ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಾಗ ನಮ್ಮ ಫ್ಯಾಮಿಲಿ, ನಮ್ಮ ಮಮ್ಮಿ ಫ್ಯಾಮಿಲಿ ಎಲ್ಲ ಸಾಲ ಮಾಡಿ ಫುಲ್ ಕಷ್ಟದ ಪರಿಸ್ಥಿತಿ ಒಳಗೆ ಇದ್ರು. ಅದೇ ನಂಗೆ ಅವಾಗ ಬೆಸ್ಟ್ ಮೂಮೆಂಟ್ಸ್ ಇವಾಗ ಸಿಕ್ತ ಅನ್ಕೊಂಡಿನಿ ಆನ್ಸರ್. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರ ಇವ್ರು ಜಗ್ಗಿ ಕ್ವಶನ್ಸ್ ಕೇಳ್ಯಾರ. ಆನ್ಸರ್ ಮಾಡಮ್ಮ. ಶರಣ್ 007 ಅಂತ. ನೀವು ಚಿಕ್ಕವ್ರು ಇದ್ದಾಗ ನಿಮ್ಮ ಏಮ್ ಏನಿತ್ತು, ಇವಾಗ ಪ್ರೆಸೆಂಟ್ ಏನ್ ಐತಿ ನಿಮಗ ಅಂತ? ನಾನು ಅವಾಗ ಸಣ್ಣಕ್ಕಿದ್ದಾಗ ನೀನ್ ಏನಾಗ್ತಿ ಅಂದ್ರೆ ಟೀಚರ್ ಅಂತ ಹೇಳ್ತಿದ್ನೆ, ಆದ್ರೆ ಏನಾಗ್ಲಿಲ್ಲ. ದೇವ್ರು ನಾನು ಏನೋ ಮಾಡಿಸ್ಲೇ ಇಲ್ಲ ಫ್ರೆಂಡ್ಸ್. ಸೆಕೆಂಡ್ ಇಯರ್ಗೆ ಸ್ಟಾಪ್ ಮಾಡಿ, ಫಸ್ಟ್ ಇಯರ್ಗೆ ಸ್ಟಾಪ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಮಾಡಾಳ ಫಸ್ಟ್ ಇಯರ್. ಸೆಕೆಂಡ್ ಇಯರ್ಗೆ ಮುಗಿಸಿದ್ಲರಿ. ಟೀಚರ್ ಅಂತ ಅನ್ಕೊಂಡಿದ್ದೆ, ಆದ್ರೆ ದೇವ್ರು ನನಗೆ ಮಾಡಲಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ನೀವು ಯಾವತ್ತಾದ್ರೂ ತಪ್ಪು ಮಾಡಿ ನಿಮ್ಮ ಅಪ್ಪ ಅಮ್ಮನ ಕೈಲಿ ಒದೆ ತಿಂದಿರಾ? ಅವರೇ ಶರಣ್ ಅವರು ಕೇಳಿದಾರೆ ಇದನ್ನ. ನಿಜ ಬಿದ್ದ ಹೋದೆ ರೇಷ್ಮೆ. ಇನ್ನು ನೆನಪೈತಿ, ಇವ್ರಿಗೆ ಒಮ್ಮೆ ಹೆಂಗ ಹೊಡ್ದಾರ 9th ಅನ್ಸುತ್ತ. ಇದು ಹೊರಗಡೆ ಹೋಗಿದ್ರಲ್ಲ, ಬಿಗ್ ಬಜಾರ್ ಬಂದಿತ್ತು ಫ್ರೆಂಡ್ಸ್. ಅಲ್ಲಿಗೆ ಅಂದ್ರೆ ಕಳಿಸ್ತಿದ್ದಿಲ್ಲ, ದೂರ ಇತ್ತು ನಮ್ಮ ಮನೆಯಿಂದ. ನಾವ್ ಅದಕ್ಕ ಸ್ಕೂಲಿಂದನೇ ಆ ಕಡೆಯಿಂದನೇ ಸ್ಕೂಲ್ ಎಕ್ಸಾಮ್ ಮುಗಿಸ್ಕೊಂಡ್ ಜಂಪ್ ಆಗ್ಬಿಟ್ಟಿದ್ವಿ. ನಮ್ಮ ಮನೆಯಾಗ ಎಲ್ಲರೂ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಆಸೆ ಹೋಗೋರ್ನೆಲ್ಲ ಕೇಳ್ಯಾರ, ಯಾಕೆ ಬಂದಿಲ್ಲ ಅಂತ. ಇಲ್ಲ ಅವ್ರು ಎಲ್ಲೋ ಹೋಗಿದಾರ ಅಂತ ಹೇಳಿ ಅಂದ್ ನಮ್ ಮನೆ ರೋಡಿಗಿದ್ದ, ಅವರೆಲ್ಲ ಹೋಗ್ಬೇಕಾದ್ರೆ ಕೇಳ್ಯಾರ, ಅವ್ರು ಗೊತ್ತಿಲ್ಲ ಯಾಕೆ ಬಂದಿಲ್ಲ ಅಂತ ಅಂದಾರ. ಹಂಗಾಗಿ ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಅವರೆಲ್ಲ ಜಗ್ಗಿ ಸಿಟಿಗೆ ಎದ್ದು ಬಿಟ್ರ. ನಾವ್ ಮನೆಗಿದ್ವಿ, ಸಣ್ಣವ್ರು ಇದ್ವಿ. ನಂಗೆ ಇನ್ನೊಂದ್ ಚೂರ್ ನೆನಪೈತಿ. ಫುಲ್ ಅಪ್ಪಾಜಿ ಕಟ್ಟಿಗೆ ತಗೊಂಡ್ ಬರ್ದಿದ್ದ. ನಮ್ಮ ಮನೆ ಪಕ್ಕದವ್ರು ಅಜ್ಜಿನವ್ರು ಎಲ್ಲಾರು ಪಾಪ ಇರ್ಲಿ ಬಿಡ್ರಿ ಅಂತ ಬಿಡಿಸ್ಕೊಂಡಿದ್ರು. ಅದು 35 ರೂಪೀಸ್ ಸೇಲ್ ಬಂದಿತ್ತು. 35 ರೂಪೀಸಿಗೆ ಚಪ್ಪಲ್ ಬಂದಿದ್ವು. ನಾವು ಹೆಂಗಿರ್ತವೆ ನಾವು ನೋಡ್ಬರಮ್ಮ ಅಂತೇಳಿ ನಾನು ರೇಷ್ಮೆ ಫುಲ್ ಕನಸು ಕಟ್ಕೊಂಡ್ ಎಸ್ಕೇಪ್ ಆಗಿದ್ವಿ. ಬಂದ್ಮೇಲೆ ಬೇಷು ಒದೆ ಬಿತ್ತು. ಅದೇ ನೋಡ್ರಿ ಒದೆ ತಿಂತಿದ್ದವ್ರು. ನಮ್ಮ ಮಮ್ಮಿ ಏನು ಹೊಡೆದಿಲ್ಲ ಅನ್ಸುತ್ತೆ, ನಮ್ಮ ಅಪ್ಪಾಜಿ ಹೊಡೆದಿದ್ರಿ. ನಮ್ಮ ಮಮ್ಮಿ ಫುಲ್ ಫಿಟ್ಟಿಂಗ್ ಇಟ್ಕೊಡ್ತಿದ್ಲು ಫ್ರೆಂಡ್ಸ್. ನಮ್ಮ ಅಪ್ಪಾಜಿ
ಈಗ ಸುಧಾ ಮಂಜುನಾಥ್ 519 ಅವ್ರು ಕೇಳ್ಯಾರ, ಹ್ಮ್. ನಂಗೆ ನೀವು ಜ್ಯೋತಿ ರೇಷ್ಮಾ ಎಲ್ರು ಇಷ್ಟ ಆಗ್ತೀರಾ, ಬಬ್ಲುನ Thank you. ಮಾತಾಡ್ಸೋ ಏನು ಮಾತಾಡ್ತಾರೆ. ಮತ್ತೊಂದ್ಸರಿ ನೋಡ್ಬೇಕು ಅಂತ ಹಾರ್ಟ್ ಕಳ್ಸಿರ. ಥ್ಯಾಂಕ್ ಯು. ವೆಲ್ಕಮ್ ಟು ಅವರ್ ಹೋಮ್. ಆಲ್ವೇಸ್ ವೆಲ್ಕಮ್. ನಿಮಗ ಬರ್ರಿ, ನೋಡ್ಬೋದು, ನಮ್ಮನ್ನು ನೋಡ್ಬೋದು. ಯಾವಾಗ ಬೇಕಾದ್ರೆ ಅವಾಗ ಬರ್ರಿ. ಆಲ್ವೇಸ್ ವೆಲ್ಕಮ್ ಅಂಡ್ ಥ್ಯಾಂಕ್ ಯು. ಇವಾಗ ಏನಂತ ಹೇಳಿದ್ರೆ, ಜಾಸ್ತಿ ಜನ ಹಾಯ್ ಹೆಲೋ ಅಂತ ಹೇಳಿರಿ. ಅವ್ರಿಗೆಲ್ಲ ನಾವು ಫಸ್ಟಿಗೆ ಹೇಳ್ಬೇಕಾಗಿತ್ತು. ಹಾಯ್ ಹೆಲೋ ಎಲ್ಲರೂ ಊಟ ಹೇಗಿದ್ದೀರಾ, ಆಯ್ತಾ, ಕಾಫಿ ಆಯ್ತಾ ಅಂತ ಕೇಳಿದ್ರಿ, ಎಲ್ಲ ಆಗೈತಿ. ನಿಮ್ಮ ಮದ್ವೆ ಯಾವಾಗ ಆಗಿದೆ ಅಂಡ್ ಮದ್ವೆ ಫೋಟೋಸ್ ಹಾಕ್ರಿ. ಈಗ ಮದ್ವೆ ಆಲ್ಬಮ್ ಇನ್ ವಿಡಿಯೋ ಆಲ್ರೆಡಿ ನೋಡಿರ್ತೀರ. ಮದ್ವೆ ಯಾವಾಗ ಆಗೈತದಕ್ಕ? 2013 ಒಳಗೆ. ಅವ್ರ ಹೆಸರು ಹೇಳು. ಹೇಳಿದ್ನಲ್ಲ, ನಾಯಕ್. ಹೌದಾ? ನಾಯಕ್ ಹೇಳಿಲ್ಲ, 90 ನಾಯಕ. 90. ಸುನೀತಾ ಅವರು ಕೇಳ್ಯಾರ, ನಿಮ್ ಏಜ್ ಎಷ್ಟು? ಏಜು ಜಾಸ್ತಿ ಏನಿಲ್ಲ, ಅಷ್ಟೇ ಇರ್ಬೋದು. 28 ಆಗ್ಬೋದು. ಇವಾಗ ಆಗಿರ್ಬೋದು, ಜುಲೈ 28 ಆಗಿರ್ಬೋದು. ಜುಲೈ ಅಲ್ಲ, ಸಾರಿ, ಜೂನ್ ಜೂನ್ ಫ್ರೆಂಡ್ಸ್. ಮರ್ತಿದ್ದೆಲ್ಲ. ಇಲ್ಲ, ಗೊತ್ತೈತಿ. ಕನ್ಫ್ಯೂಸ್ ಹಿಂಗ್ ನೋಡ್ರಿ, ಹಿಂಗ್ ಬೀಳ್ತಾವ, ಹಂಗಾಗಿ ಹಿಂಗ್ ಮುಟ್ಕೋತಿರ್ತೇನೆ ನಾನು. ಹಸ್ಬೆಂಡ್ ಜೊತೆಗೆ ಒಂದು ವಿಡಿಯೋ ಮಾಡಿ ಸಿಸ್ ಅಂತ ಹಿರೇಮಠ, ಹಿರೇಮಠ ಅವ್ರು ಕೇಳಿದ್ರು. ಮಾಡಕ್ ನಮ್ಗೆ ಏನ್ ಮುಜುಗರ ಇಲ್ಲ, ನಾವ್ ಈಗಲೇ ಕರ್ಕೊಂಡ್ ಮಾಡಕ್ ರೆಡಿ ಇದೀವಿ, ಬರೋದಿಲ್ಲ ಅವರು, ಅದಕ್ಕೋಸ್ಕರ ನಾವು ಮಾಡೋದಿಲ್ಲ. ಸಾರಿ. ಏನು ಬಂದ್ರೆ ಶೋರ್ ಮಾಡ್ತೀನಿ. ಉಮೇಶ್ ರಾಮು 36 ಅವ್ರು ಕೇಳ್ಯಾರ, ನಿಮ್ಮ ಅಪ್ಪಾಜಿ ಮನೆ ಸರ್ನೇಮ್ ದೊರೆನಾ ಅಲ್ವಾ ಅಂತ. ಅಂದ್ರೆ ನಾವು ಬೈಕ್ ಇಂದ ದೊರೆ ಅಂತ ಹಾಕ್ಸಿದೀವಲ್ಲ, ಅದನ್ನ ಅಬ್ಸರ್ವ್ ಮಾಡಿದಾರೆ ಅವ್ರು ಅನ್ಸುತ್ತ. ದೊರೆ ಅಂದ್ರ ಸುಮ್ನೆ ದೊರೆ ಅಂತ ಹಾಕ್ಸಿದಾರೆ, ನಾಯಕ್ ಅಂತ ಹೇಳಿ. ಸರ್ನೇಮು ರಾಂಪುರ್ ಅಂತ. ಜ್ಯೋತಿ ರಾಂಪುರ್. ನಮ್ ಸ್ಕೂಲಾಗೆಲ್ಲ ಜ್ಯೋತಿ ಯಾರ್ ಹಂಗೆ ಬರ್ಸಿರೋದು, ನಾವು ನಾಯಕ್ ಅಂತ ಯೂಸ್ ಮಾಡಿರ್ತೀವಲ್ಲ. ನೀವು ಪ್ರೆಸೆಂಟ್ ಯೂಸ್ ಮಾಡ್ತಾ ಇರೋ ಮೊಬೈಲ್ ಯಾವ್ದು? ಫ್ರೆಂಡ್ಸ್, ನಾನು 3 years ಇಂದ ಒಂದೇ ಫೋನ್ ಯೂಸ್ ಮಾಡ್ತಾ ಇದ್ದೀನಿ, OnePlus 9RT. ಅದು ನಮ್ಮ ಜ್ಯೋತಿ ಸಾವು ಕೊಡ್ಸಿರೋದು. ನಿಮ್ಗೆ ಎಷ್ಟು ಲ್ಯಾಂಗ್ವೇಜ್ ಮಾತಾಡೋಕೆ ಬರುತ್ತೆ? ಕನ್ನಡ ಒಂದು ನೆಟ್ಟಿಗೆ ಬರುತ್ತೆ, ಉಳಿದೆಲ್ಲ ಅರ್ಧಮರ್ಧನ ಇಲ್ಲ, 4ನೇ ಭಾಗ. ಕನ್ನಡ ಅಷ್ಟೇ ಬರುತ್ತೆ, ಓದಕ್ಕೂ ಬರೋದು. ತೆಲುಗು ಕೊಂಚಂ, ಹಿಂದಿ ತೋಡ ಸ್ವಲ್ಪ ಎಲ್ಲಾನು ಸ್ವಲ್ಪ ಬರುತ್ತೆ. ಇಂಗ್ಲಿಷ್ ಅಂತ ಸ್ವಲ್ಪ ಬಟ್ಲರ್ ಇಂಗ್ಲಿಷ್. ನಿಮ್ ಫ್ಯಾಮಿಲಿ ಅವರು ಯಾರ್ಯಾರು ಏನೇನ್ ಸ್ಟಡಿ ಮಾಡ್ತಾರೆ? ನೆಕ್ಸ್ಟ್ ಬ್ಲಾಗ್ ಒಳಗೆ ಬ್ಲಾಗ್ ಮಾಡ್ತೀವಿ. ಅದನ್ನ ಯಾರ್ಯಾರು ಏನ್ ಮಾಡಕಂತೀವಿ, ಏನ್ ಮಾಡ್ತಿದ್ವಿ, ಈಗೇನ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಾನೆ. ನೆಕ್ಸ್ಟ್, ನಿಮ್ಮ ಹಾಗೂ ಜ್ಯೋತಿ ಅವರ ಫೇವ್ರೆಟ್ ಹೀರೋ ಹೀರೋಯಿನ್ ಅಂತ? ನನ್ನ ಫೇವ್ರೆಟ್ ಹೀರೋ, ನಾನು ಸಣ್ಣಕಿದ್ದಾಗಿಂದ ಗಣೇಶ್ ಅಂದ್ರೆ ಇಷ್ಟ. ಇವಾಗ ಸ್ವಲ್ಪ ಕಿಚ್ಚ ಸುದೀಪ್ ಅಂದ್ರೆ ಇಷ್ಟ. ನಮ್ಮ ಫಸ್ಟ್ ಇಂದ ಕಿಚ್ಚ. ಹೀರೋಯಿನ್ ಅಮೂಲ್ಯ. ಇವರೆಲ್ಲ ಗಣೇಶ್ ಅಮೂಲ್ಯ ಅವ್ರಂದ್ರೆ ಬಾಳ ಇಷ್ಟಪಡ್ತಾಳ. ಡೈರಿ 9th 10th ಅದ್ರೊಳಗೆ ಎಲ್ಲ ಫೋಟೋಸ್ ಬ್ಲಾಗ್ನಾಗ ಎಲ್ಲಾನ ಹಚ್ಚಣ. ಒಂದಿನ ಬ್ಲಾಗ್ ಒಳಗ್ ತೋರಿಸ್ತೇವಿ. ಅದು ಕಾರಟ್ಕಿ ಒಳಗ ಐತಿ, ಎಲ್ಲ ಹರಿದೋಗಿತ್ತು. ನಾನ್ ಮೊನ್ನೆ ಸಿಕ್ಕಿದಾಗ ಎತ್ತಿಟ್ಟಿನಿ ನೀಟಾಗಿ. ಅದ ಇದಕ್ಕ ಟೂರ್ಗ್ ಹೋಗಿದ್ದೆಲ್ಲ ಬರ್ದಿಟ್ಟಿನ. ಎಲ್ಲ ಐತಿ, ತೋರಿಸ್ತೇವಿ. ಹೀರೋಯಿನ್ ನನಗೆ ಆಶಿಕಾ ರಂಗನಾಥ್. ಇದು ಕನ್ಫರ್ಮ್ ಮಾಡೋಣ. ರಮೇಶ್ ರಾಮು. ನಿಮ್ಮ ಸಿಸ್ ಜ್ಯೋತಿ ಅವರನ್ನ ನಮ್ಮಂತ ಹಳ್ಳಿ ಹುಡುಗರಿಗೆ ಕೊಟ್ಟು ಮದ್ವೆ ಮಾಡ್ತಿರೋ, ಇಲ್ಲ ಸಿಟಿ ಹುಡುಗರಿಗೆ ಕೊಟ್ಟು ಮದ್ವೆ ಮಾಡ್ತಿರೋ? ಗೊತ್ತಿಲ್ಲ, ಅವ್ರ ಹಣೆ ಬರ ಎಲ್ಲಿರುತ್ತೆ ಅಲ್ಲಿ ಆಗುತ್ತೆ. ಸಿಟಿ ಹುಡುಗರು ಹಳ್ಳಿ ಹುಡುಗರು ಅಂತ ಏನಿಲ್ಲ. ನಾನ್ ಮತ್ತೆ ಹಳ್ಳಿ ಕಡೆ ಬಂದೆ, ಹಂಗೆ ಹೇಳಕ್ ಆಗಲ್ಲ. ಯಾರ್ದು ಹೆಂಗಿರುತ್ತೆ ಹಂಗೆ, ಏನ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನಿಲ್ಲ. ಐ ಎಮ್ ಶರಣ್ 007 ಅವ್ರು ಕೇಳಿರಿ, ಜಗ್ಗಿ ಕ್ವಶನ್ಸ್ ಕೇಳಿರಿ. ಅದ್ರೊಳಗೆ ಆಲ್ಮೋಸ್ಟ್ 4 ಕ್ವಶನ್ಸಿಗೆ ಆನ್ಸರ್ ಮಾಡಿವಿ. ನೀವು ನೋಡ್ಲೇಬೇಕು ಅನ್ಕೊಂಡಿರೋ ಪ್ಲೇಸ್ ಯಾವ್ದು ಅಂತಂದ್ರೆ? ಅಯ್ಯೋ, ಅದ್ರ ಬಗ್ಗೆ ಕೇಳಲೇಬೇಡಿ, ಜಾಸ್ತಿ ಇದಾವು. ಸಿಸ್, ನೀವು ಅಮೂಲ್ಯನ ಡಲ್ ಸ್ಟೂಡೆಂಟ್ ಅಂತ ಬೈದ್ರಿ ಅಲ್ಲ, ನಿಮ್ಮ SSLC ಮಾರ್ಕ್ಸ್ ಹೇಳಿ ನೋಡೋಣ. ನಾನ್ ಹೇಳ್ತೀನಿ ಇದ್ರ ಬಗ್ಗೆ. ಎದಕ್ಕಂದ್ರೆ ಬಾಳ ಇಂಟೆಲಿಜೆಂಟ್ ಇದ್ದಿದ್ದೆ. ನಮ್ ಫ್ಯಾಮಿಲಿ ಒಳಗ ಜಾಸ್ತಿ ಓದ್ತಿದ್ಲ ಅವಾಗ ಸ್ಕೂಲ್ದಾಗ 9th ವರೆಗೂ, 8th 9th ವರೆಗೂ. ಆಮೇಲೆ ಫಿಕ್ಸ್ ಆಯ್ತು, ಫುಲ್ ಸ್ಕೋರ್ ಎಲ್ಲ ಡಲ್ ಆಗೈತಿ. ಎಷ್ಟು
75 ಅಷ್ಟೇ ಆಗಿಲ್ಲ, 76. ಕಮ್ಮಿ ಆಗಿ. ಕನ್ನಡ ಅಷ್ಟೇ 123 ತೆಗಿದ್ದೆ ಫ್ರೆಂಡ್ಸ್. ನಿಮ್ಗೆ ಬ್ಯಾಡ್ ಕಮೆಂಟ್ಸ್ ಹಾಕೋರ್ಗೆ ಏನ್ ಹೇಳ್ತೀರಾ? ಬ್ಯಾಡ್ ಕಮೆಂಟ್ಸ್ ಜಾಸ್ತಿ ಯಾರು ಮಾಡಲ್ಲ. ಮಾಡಿದ್ರ ಏನಾದ್ರು ಕೆಲ್ಸ ಇಲ್ಲ ಏನಾದ್ರು ಮಾಡಿರ್ತಾರೆ ಕೆಲವೊಬ್ರು, ಅವ್ರ ಕೆಲ್ಸ ಇಲ್ದವ್ರು ಇಲ್ಲ, ತಲೆನೇ ಕೆಡಿಸ್ಕೊಳಲ್ಲ ಯಾರು, ಆತರ ಯಾರು ಮಾಡಲ್ಲ. ಒಂದೆರಡು ಮಾಡಿದ್ರೆ ಯಾರ ಸುಮ್ನೆ ಬೇಕಂತ ಮಾಡಿರ್ತಾರ, ಕೆಲ್ಸ ಇಲ್ದೇ ಇರೋವ್ರೆ, ಹಂಗಾಗಿ ಇಗ್ನೋರ್ ಮಾಡಿ ಸುಮ್ನೆ. ನೆಕ್ಸ್ಟ್ ನಿಮ್ಮ ಹೈಟ್ ವೇಟ್ ಶರಣ್ ಅವ್ರು ಮತ್ತೆ ಬಂದವ್ರ ಕ್ವಶನ್. ನನಗೆ ವೇಟ್ 50 ಆಗಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಸಾರಿ 52 ಆಗ್ಬಿಟ್ಟಿನಿ. 46 ಅಲ್ಲೇ ಇದ್ದೆ, ಈಗೀಗ 52 ಆಗಿದ್ದೀನಿ. 52 ಅಂತ ಅಲ್ಲೇ ನಿಂದಿರ್ಸ್ಬೇಕು ಫ್ರೆಂಡ್ಸ್ ಅದನ್ನ. ತಿನ್ಬೇಡ, ಯಾಕಂದ್ರೆ ನಿಮ್ ಹತ್ರ ನಾನು ಸಂತೂರ್ ಮಮ್ಮಿ ಅಂತ ಅನ್ಸ್ಕೋಬೇಕಲ್ಲ, ಅದಕ್ಕೆ ನಾನು 50 ಹೋಗಕ್ ಟ್ರೈ ಮಾಡ್ತೀನಿ. ಲವ್ಲಿ ಕ್ವೀನ್ P175 ಅವ್ರು ಹೇಳ್ಯಾರ, ಸೂಪರ್ ಡ್ಯಾನ್ಸಿಂಗ್ ಸಿಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಹಸ್ಬೆಂಡ್ ಜೊತೆ ಮಾತಾಡಿಸಿ ವಿಡಿಯೋದಲ್ಲಿ. ಯಾರು ಕೇಳಿದ್ರಲ್ಲ ಅವರು? ಪುಷ್ಪ ನಾಯಕ್ ಅವರು ಕೇಳ್ಯಾರ. ಅವ್ರು ಬಂದ್ರೆ ಶೋರ್ ಪಕ್ಕ ಮಾತಾಡಿಸ್ತೀನಿ. ನಾ ವಿಡಿಯೋ ಮಾಡೋದ್ನಾಗ ಬರೋದೇ ಇಲ್ಲ ಅವರು, ನಾವು ಅವ್ರಿದ್ದೆ ವಿಡಿಯೋನ ಮಾಡಲ್ಲ. ಜಾನು ಅವರು ನಿಮ್ಮ ಏನು ಸ್ಕೂಲ್ ಫ್ರೆಂಡ್ ಅಂತ? ಇಲ್ಲ, ಸ್ಕೂಲ್ ಫ್ರೆಂಡ್ ಅಲ್ಲ, ಕಾಲೇಜ್ ಫ್ರೆಂಡ್ ಅಲ್ಲ, ನಮ್ ಸಿಸ್ಟರ್, ನಮ್ ರಿಲೇಷನ್ ಆಗ್ಬೇಕು, ಹಂಗ ಫ್ರೆಂಡ್ ಆಗಿದ್ದು. ಅದ್ರ ಬಗ್ಗೆ ಒಂದು ಬ್ಲಾಗ್ ಇದೆ ಫ್ರೆಂಡ್ಸ್, ಮಾಡ್ತೀನಿ, ನಾನು ಬಂದಾಗ ಮಾಡ್ತೀನಿ ಅದನ್ನ. ಜೊತೆಗೆ ಅಡಿಗೆ ಮಾಡಕ್ ಬರುತ್ತ? ಈಗ ಬಿಸಿನೀರು ಕಾಯ್ಸಕ್ಕೂ ಬರಲ್ಲ ಫ್ರೆಂಡ್ಸ್. ಬಿಸಿನೀರ್ ಯಾರು ಕಾಯಿಸ್ತಾರ? ತಣ್ಣೀರ್ ಕಾಯಿಸೋದು. ಬಿಸಿನೀರ ಕಾಯ್ಸಕ್ಕೂ ಬರಂಗಿಲ್ಲ, ಹೇಳ್ತಾ ಇದೀನಿ ಅಷ್ಟೇ, ಕೇಳ್ಕೊಳ್ಳಿ. ಬಿಸಿನೀರ್ ಯಾರು ಕಾಯಿಸ್ತಾರಕ್ಕ? ಬಿಸಿನೀರ್ ಬರಲ್ಲ ಅಂದ್ರೆ ಅದು ಉದಾಹರಣೆ ಕೊಟ್ಟಿನಿ. ಬರ್ತೈತಿ ಒಂದೊಂದ್ ಮಾಡಕ್. ಅಮೂಲ್ಯ ಯಾವ ಕ್ಲಾಸ್ ಅಂತ ರೇವಣ್ಣ ಸಿದ್ಧ ಅವ್ರು ಕೇಳ್ಯಾರ. ಅಮೂಲ್ಯ 3rd, ಅನನ್ಯ 6th. ನನ್ನ ಮರ್ತಿದೀಯ ಅಲ್ವಾ ಅಂತ. ಇಲ್ಲ, ಮರ್ತಿಲ್ಲ. 02 ಅವ್ರು ಕೇಳ್ಯಾರ, ಮರ್ತಿಲ್ಲ ಅಂತ. ಬರ್ತಿಲ್ಲ ಮರೆಯಲ್ಲ. ಅನುಷಾ ವಿಜಯ್ ಅವ್ರು ಕೇಳ್ಯಾರ, ನಿಮ್ಮ ಹಸ್ಬೆಂಡ್ ಜೊತೆ ಬ್ಲಾಗ್ ಮಾಡಿ. ಅವರು ನೆಕ್ಸ್ಟ್ ದಿನಗಳಲ್ಲಿ ಬಂದ್ರೆ ಖಂಡಿತ ಮಾಡ್ತಾರೆ. ಶೋರ್ ಪಕ್ಕ ತೋರಿಸ್ತೀನಿ. ಇಲ್ಲ ಸಿಸ್, ಅವ್ರು ಬರಂಗಿಲ್ಲ ಜಾಸ್ತಿ, ಹಂಗಾಗಿ ದೂರದಿಂದ ಅವ್ರನ್ನ ತೋರ್ಸಕ್ಕಾದ್ರೂ ಯಾವಾಗಾದ್ರೂ ಟ್ರೈ ಮಾಡ್ತೀನಿ. ಅವ್ರು ಹೇಳಕ್ಕಾಗಲ್ಲ, ನೋಡಿದ್ರು ನೋಡ್ಬೋದು ವಿಡಿಯೋ, ಅದು ಐಡಿಯಾ ಇಲ್ಲ ನಮಗ. ಸುಮ್ನೆ ಹಂಗ ಮಾಡಕ್ ಕುಂತೀವಿ. ಯಾರ ರೇಷ್ಮಾ ಅಕ್ಕ ಅವ್ರ ಅಭಿಮಾನಿ ಅಂತವ ನಮ್ದ್ರಾಗ ಬಂದವ್ರ. ಸೌಮ್ಯ ಬಸವರಾಜ. ಥ್ಯಾಂಕ್ ಯು ಸಿಸ್ಟರ್. ನಂದನ್, ಯಾಕೆ ಎಷ್ಟು ಚಂದ ಕಾಣಕಂತೀರಾ ನೀವು ಅಂತ. ಯಾಕಂತ ನೀವೇ ಹೇಳಿ. ನಿಮ್ ಕಣ್ಣಲ್ಲಿ ಎಲೆ ಬಿದ್ದೈತ್ ನೋಡ್ರಿ, ಎಲ್ಲ ತಪ್ಪ ಹೇಳಕತ್ತೀರಿ. ಜೋಕ್ರಿ. ಮತ್ ನೀವು ನೀ ಏನ್ ಬಾರಿ ಚಂದ ಅದೀಯ, ಅಕ್ಕ ಚಂದದ ಅಂತ ಏನ್ರ ಭಯಕ್ ಬರ್ಬಾರ್ದು ನನಗೆ, ಸುಮ್ ಜೋಕ್ ಮಾಡೀನಿ. ಥ್ಯಾಂಕ್ ಯು ನಂದನ್. ನೀವೆಲ್ಲ ಅಕ್ಕ ತಂಗೀರಾ ಅಂತ ಕೇಳಿರಿ. ಯಾರಂದ್ರ ರಾಜೇಶ್ವರಿ ಅವರು. ಹೌದು, ನಾವೆಲ್ಲ ಅಕ್ಕ ತಂಗಿ, ವಿಡಿಯೋ ಮಾಡಿರ್ತೀವಲ್ಲ ಅಕ್ಕ ತಂಗಿ. ಆಲ್ವೇಸ್ ಶ್ರೀ. ಕವಿತಾ ಅವ್ರು ಕೇಳ್ಯಾರ, ನೀನ ಖುಷಿ ಪಾಪ ಮತ್ತ ಅವ್ರಿಗೊಂದು ಇಲ್ಲಿ ಅದಿನಿಲ್ಲ, ನಾನು ನೀವು ಸೂಪರ್ ಇದ್ದೀರಾ ಅಂತ ಕವಿತಾ ಅವರು ಹೇಳಾರ. ಥ್ಯಾಂಕ್ ಯು ಸೋ ಮಚ್ ಕವಿತಾ. ನೀವ್ ಹೆಂಗದ್ರಂತ ಇಲ್ಲಿ ಗೊತ್ತಾಗ್ತಿಲ್ಲ ನಮ್ಗೆ. ಯಾರು ಇನ್ಸ್ಪೈರ್ ಇಲ್ಲ. ನನಗೆ ಬ್ಲಾಗ್ಸೇ ನೋಡ್ತಿದ್ದಿಲ್ಲ, ಏನೋ ಒಂದು ಸ್ಟಾರ್ಟ್ ಮಾಡ್ಬಿಟ್ಟೆ, ಏನೋ ಒಂದು ಆಗ್ಬಿಡ್ತಿ, ಹಂಗೆ ಕಂಟಿನ್ಯೂ ಮಾಡಕಂತೀನಿ. ಯಾರು ಇನ್ಸ್ಪೈರ್ ಅಂತ ಯಾರಿಲ್ಲ. ಇದ್ರ ಒಂದು 3 ಹೆಸರು ನೆನಪದವ. ನಿಮ್ಮ ಯೂಟ್ಯೂಬ್ದಾಗ ಹೆಚ್ಚು ಕಮೆಂಟ್ ಹಾಕುವ 5 ಜನರ ಹೆಸರು. ಫಸ್ಟ್ ಟಾಪ್ ಕಮೆಂಟರ್ ಅಂದ್ರೆ ನಮ್ಮ ಬ್ರದರ್, ಇವ್ರು ಪ್ರವೀಣ್ ಅಂತ. ಇನ್ನೊಬ್ರು ಹಾರ್ಟ್ ಹ್ಯಾಕರ್ ಅಂತ. ಇನ್ನೊಬ್ರು ಸುಮ್ಮು ಅಂತ ಅಕೌಂಟ್ ಇಂದ ಒಂದು ಹುಡ್ಗಿ ಕಮೆಂಟ್ ಹಾಕ್ತಾಳ, ನನಗ್ ನೆನ್ಪಿರೋರು. ಯಾರೋ ದೌಲಾ ಅಂತ ಅದು ಒಂದ್ ಯಾರೋ ಕಮೆಂಟ್ ಬರುತ್ತಾ. ಇವ್ರೊಬ್ರು ಮಾಡಿರ್ತಾರೆ, ಗಂಗಾಧರ್ ಹೊಸ್ಮನಿ. ನಾನ್ ನೋಡ್ದಂಗ ಮತ್ತೆ ಬೇಜಾರ್ ಮಾಡ್ಕೊಬಿಡ, ಒಬ್ರು ಹೆಸರು ಹೇಳಿಲ್ಲ ಅಂತ. ನೋಡಿರ್ತೀವಿ ಸಡನ್ ಆಗಿ. ಇವಾಗ ಹೇಗಿದ್ದೀರಾ, ಸೂಪರ್ ಬ್ಲಾಗ್ ಮಾಡ್ತೀರಾ ಅಂತ ನವೀನ್ ಅವರು ಕೇಳ್ಯಾರ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹಸ್ಬೆಂಡ್ ನ ತೋರಿಸಿದ್ರೆ ಜಾಸ್ತಿ ಕ್ವಶನ್ ಅದೇ ಕೇಳಿರ. ಇವರ ಹಸ್ಬೆಂಡ್ ಜೊತೆ ರೀಲ್ಸ್ ಮಾಡಿ. ದೂರ ಹೋಯ್ತು.
ಕತಿ ಸ್ಕೂಲ್ ಕಾಲೇಜ್ ಎಜುಕೇಶನ್ ಆಕಿ ಬ್ಲಾಗ್ ಅಲ್ಲಿ ಕೇಳ್ಕೊಳ್ರಿ ಫ್ರೆಂಡ್ಸ್ ಆಕಿ ಬಗ್ಗೆ. ನಿಮ್ಮ ಸ್ಕಿನ್ ಕೇರ್ ಸೀಕ್ರೆಟ್. ನಾನ್ ಸ್ಕಿನ್ ಕೇರ್ ಏನು ಮಾಡಲ್ಲ, ಸುಮ್ಮನೆ ಆರಾಮಾಗಿರ್ತೀನಿ. ಕೇರ್ ಗೀರ್ ಅಂತ ಒಂದಿನ ಮಾಡ್ತೀನಿ, ಯಾವತ್ತಾನ ಒಂದಿನ ಅಮಾವಾಸ್ಯೆಗೊಮ್ಮೆ ಮಾಡಿ ಬಿಟ್ಟು ಬಿಡ್ತೀನಿ. ಏನು ಸ್ಕಿನ್ ಕೇರ್ ಅಂತ ಸ್ಕಿನ್ ಏನು ಕೇರ್ ಮಾಡಲ್ಲ ಮಾಡಿದ್ರೆ ರೀ. ಹೆಂಗ್ ಇರ್ತೈತಿ ಅಲ್ಲ. ಹೌದ್ ನೋಡಿ ಎಷ್ಟು ಬಿಲ್ಡಪ್ ತಗೊಂಡ್. ಅದನ್ನ ಐಶ್ವರ್ಯ ಅವ್ರು ಕೇಳಿದ್ರು. ನೆಕ್ಸ್ಟ್ ಏನಂದ್ರೆ ರಾಖಿ ಅವ್ರು ಕೇಳ್ಯಾರ, ನಿಮ್ಮ ಹಸ್ಬೆಂಡ್ ಏನ್ ವರ್ಕ್ ಮಾಡ್ತಾರೆ, ಅವ್ರ ಜೊತೆ ಒಂದ್ ವಿಡಿಯೋ ಮಾಡಿ, ಅದನ್ನ ಒಂದ್ ಸಪ್ರೇಟ್ ವ್ಲಾಗ್ ಮಾಡ್ತಾರಂತ್ರಿ. ವಿಡಿಯೋ ಥ್ಯಾಂಕ್ ಯು ಈ ಕ್ವಶನ್ ಕೇಳಿದ್ದಕ್ಕ. ಬ್ಲಾಗ್ ಅಲ್ಲಿ ಒಂದ್ ತೋರಿಸ್ತೀನಿ. ಕಂಟೆಂಟ್ ಆಯ್ತು ನಮಗ ವಿಡಿಯೋ. ಹಸ್ಬೆಂಡ್ ಏನ್ ಮಾಡ್ತಾರೆ ಅಂತ. ನಿಮ್ ಹಸ್ಬೆಂಡ್ ತೋರ್ಸಿ ಒಂದ್ ವಿಡಿಯೋ ಮಾಡಿ ಫೋಟೋ ತೋರ್ಸಿ ಅಂತ ಹೇಳಿದ್ದೀರಾ. ಆಲ್ರೆಡಿ ಮಾಡಿವಿ, ಹೋಗಿ ಚೆಕ್ ಮಾಡ್ರಿ. ನೋಡಿ ಮತ್ತೆ ಯಾರು ಹೇಳಿರ ಅಂದ್ರ ಅದು ಮತ್ತೆ ಆಲ್ಬಮ್ ವಿಡಿಯೋನು ಹಾಕಿದೀನಿ, ಹೋಗಿ ನೋಡಿ. ಕವಿ ಸಟ್ಟಿಯ ಕವಿ ಸತ್ತಿ. ಸಾರಿ ತಪ್ಪಾಗಿ ಹೇಳಿದ್ರು. ಮಾನಸ ನಂದೀಶ್ ಅವರು ಹೇಳ್ಯಾರ, ಸಿಸ್ ನಿಮ್ಮ ಡಿಯು ಮದ್ವೆ ಯಾವಾಗ, ನಿಮ್ಮ ತಂಗಿ ನಿಮ್ ತಂಗಿದು ಮದ್ವೆ ಯಾವಾಗ ಅಂದಾರ. ಸಿಸ್ದು ಮದ್ವೆ ಯಾವಾಗ? ಗೊತ್ತಿಲ್ಲ ಫ್ರೆಂಡ್ಸ್, ಯಾವಾಗ ಏನ್ ಅವ್ರ ಹಣೆ ಬರ ಕೂಡಿ ಬಂದಾಗ. ನಾವ್ ಫುಲ್ ಫ್ಯಾಮಿಲಿ ಹಣೆ ಬರ ಕೂಡಿ ಬಂದಾಗ. ಬರೀ ಹಣೆ ಬರೋದ್ ಬಗ್ಗೆನ ಮಾತಾಡಕಂತಾಳ. ಅಕ್ಕ ನೀವು ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಮನೋಜ್ ಅವರು ಹೇಳ್ಯಾರ. ಥ್ಯಾಂಕ್ ಯು ಮನೋಜ. ನಾ ಪ್ರವೀಣ್ ಅಕ್ಕ ಯೂಟ್ಯೂಬ್ದಾಗ ಕಮೆಂಟ್ ಹಾಕ್ತೇನಲ್ಲ, ಅವ ನಾನ ನನಗ ಗಂಗಾಧರ ಸಪೋರ್ಟ್ ಮಾಡಕ್ಕ ಈಸ್ ನಾಟ್. ನೀವ್ ಮಾಡ್ತೀವಿ ಖಂಡಿತ, ಶೋರ್ ಮಾಡ್ತೀವಿ. ನೀವು ನಮಗ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ನಾವು ಅಷ್ಟು ಸಪೋರ್ಟ್ ಮಾಡಕ್ ಆಗಲ್ಲ. ಇದು ಒಂದು ನಮ್ಮ ಸಿಸ್ಟರ್ ಕೇಳಿದ್ರಲ್ಲ, ಐಶು ಅಮ್ಮ ಅವ್ರು ಕೇಳ್ಯಾರ. ಅಕ್ಕ ನಿಮ್ಮ ಫೇವ್ರೆಟ್ ಫುಡ್, ಫೇವ್ರೆಟ್ ಆಕ್ಟರ್, ಚಾರ್ಟ್ಸ್, ಫೇವ್ರೆಟ್ ಸಾಂಗ್, ಫೇವ್ರೆಟ್ ಪ್ಲೇಸ್ ಯಾವ್ದು ಅಂತ. ಒಂದು ಕ್ವಶನ್ ಇಲ್ಲ, ಇದೆ ಐದಾರು. ಫೇವ್ರೆಟ್ ಹೀರೋ ಕಿಚ್ಚ, ಫೇವ್ರೆಟ್ ಹೀರೋಯಿನ್ ಅಮೂಲ್ಯ, ಫೇವ್ರೆಟ್ ಫುಡ್ ಚಿಕನ್. ಚಿಕನ್ ಒಳಗೆಲ್ಲ ಫುಡ್ ಒಳಗೆ ಚಿಕನ್. ಮತ್ತೆ ಫೇವ್ರೆಟ್ ಸಾಂಗ ನಂಗೆ ಸೇವಂತಿ ಅಂತ ಇದೆ, ಆ ಸಾಂಗ್ ಭಾಳ ಇಷ್ಟ. ನೆಕ್ಸ್ಟ್ ನೆಕ್ಸ್ಟ್ ಏನಂತ ಹೇಳಿದ್ರ, ನಿಮ್ಮ ಮಕ್ಕಳ ಹೆಸರೇನು? ನಮ್ಮ ಫಸ್ಟ್ ಮಗಳ ಹೆಸರು ಅನನ್ಯ, ಸೆಕೆಂಡ್ ಮಗಳ ಹೆಸರು ಅಮೂಲ್ಯ. ಅಪ್ಪ ಅಮ್ಮ ಏನ್ ಸ್ಟಡಿ ಮಾಡ್ತಾರೆ? ಬೇಡವ ನಾನು ಬೈತಿ, ಆಮೇಲೆ ನಾನು ಕೇಳಿದ್ದಿಲ್ಲ. ಹೌದು, ನಾನು ಬೈತೀನಿ, ಕೇಳ್ಬೇಡ್ರಿ. ಯಾರು ನಾಯಕ್ 07 ಅವ್ರು ಹೇಳ್ಯಾರ, ಯಾಕ್ರಿ ಎಷ್ಟು ಕ್ಯೂಟ್ ಆಗಿದ್ದೀರಿ ಅಂತ. ಜಾನು ಕೇಳ, ಮಮ್ಮಿ ಥ್ಯಾಂಕ್ ಯು. ಶಾಂತಕ್ಕ ಹೇಳ್ಯಾಳ ನೋಡ್ರಿ. ನಿಂಗೆ ಗೊತ್ತೈತಲ್ಲ ನಾನು ಎಷ್ಟು ಕ್ಯೂಟ್ ಅದೀನಿ, ಎಲ್ಲ ಸುಳ್ಳು ಅನ್ನೋದು. CS ಹಿರೇಮಠ ಅವ್ರು ಕೇಳ್ಯಾರ, ನಂಗೆ ನಿಮ್ಮ ಕ್ಯೂಟ್ ಫ್ಯಾಮಿಲಿ ಬಗ್ಗೆ ಪಿನ್ ಟು ಬ್ರದರ್ ಗೊತ್ತು ಬಿಡಿ ಅಕ್ಕ, ಯಾವುದೇ ಕ್ವಶನ್ಸ್ ಇಲ್ಲ ಅಕ್ಕ ಅಂತ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಶ್ರುತಿ ಕೇಳಾಳ, ಇನ್ನು ನಿಮ್ದು ಡ್ರೀಮ್ಸ್ ಎಷ್ಟಿದಾವಕ್ಕ? ಶ್ರುತಿ ನನ್ನ ಬಹಳ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದಾಳ. ನಂಗೆ ಗೊತ್ತಲ್ಲ ನನ್ನ ಡ್ರೀಮ್ಸ್ ಎಷ್ಟಿದಾವ ಅಂತ ಹೇಳಿ. ನೆವರ್ ಎಂಡಿಂಗ್. ಸಲ್ಮಾನ್ ಖಾನ್ ಯಾಕೆ ಮದುವೆ ಆಗಿಲ್ಲ ಅಂತ. ಯಪ್ಪ, ನಮಗೇನ್ ಗೊತ್ತೈತಿ ಸಲ್ಮಾನ್ ಖಾನ್ ಮದುವೆ ಆಗಲ್ಲ. ವಿಚಾರ ನಮ್ಗೆ ಹಂಗಂದ್ರೆ ನಂಗೆ ಸಲ್ಮಾನ್ ಖಾನ್ ಯಾಕೆ ಮದುವೆ ಆಗಿಲ್ಲ, ಸಲ್ಮಾನ್ ಖಾನ್ ಯಾಕೆ ಮದುವೆ ಆಗಿಲ್ಲ ಅಂತ ಸೋಮು ಅವ್ರು ಕೇಳ್ಯಾರ. ಅವ್ರು ಗೊತ್ತಿಲ್ಲಪ್ಪ ನಮಗ, ಅವ್ರನ್ನ ಕೇಳಿ. ಸಲ್ಮಾನ್ ಖಾನ್ ಆಸ್ಮಿ ಕ್ವಶನ್ ಆಗಿದಾಗ ಕೇಳ. ಆಯ್ತು, ಇಲ್ಲಿವರೆಗೆ ಕ್ವಶನ್ಸ್ ಕೇಳಿರ. ಇನ್ನೊಂದಿಷ್ಟು ಕ್ವಶನ್ಸ್ ಯೂಟ್ಯೂಬ್ ಒಳಗು ಜಾಸ್ತಿ ಕೇಳಿರ್ತಾರ, ಕಮೆಂಟ್ ಒಳಗ. ಏನಂತ ಹೇಳಿದ್ರ, ಅವರು ನಿಮ್ ಮಕ್ಕಳ ಅಂತ ಕೇಳಿರ್ತಾರ. ಪಾಪು 2 ಜೊತೆ, ಪಾಪು ಅಲ್ಲ ದೊಡ್ಡವ್ರ ಅವ್ರ, ನಮ್ಮ ಅಮ್ಮು ಅವ್ರ ಅಕ್ಕನ ಮಕ್ಕಳೇ ಅವ್ರು, ಇಬ್ರು ಮಕ್ಕಳೇ ಅವರು. ನೆಕ್ಸ್ಟ್ ಆಯ್ತು, ಇನ್ನೇನೇನ್ ಕೇಳಿರ್ತಾರ ಒಂದಿಷ್ಟು ಜಾಸ್ತಿ. ಅದೇ ಬರೀ ಹಸ್ಬೆಂಡ್ ಬಗ್ಗೆ ಅವೇ ಕ್ವಶನ್ಸ್. ಊರ್ ಯಾವ್ದಂದ್ರೆ ಇವ್ರದ್ದು ಹೊಸಕೆರೆ, ಇಲ್ಲೇ ಇರ್ತಾರ. ನಾವು ಅವಾಗ ಬರ್ತಿರ್ತೀವಿ. ಇಲ್ಲಿ ಇಷ್ಟ ಆಯ್ತು ನೋಡ್ರಿ. ಇನ್ನು ಏನಾದ್ರೂ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದ್ರೆ ನೀವು ಇಲ್ಲಿ ಕಮೆಂಟ್ಸ್ ಒಳಗ್ ಕೇಳ್ರಿ, ಅದನ್ನ ನೆಕ್ಸ್ಟ್ ಒಳಗ ಆನ್ಸರ್ ಮಾಡಕ್ ಟ್ರೈ ಮಾಡ್ತಾ. ಹೀಗೆ ಬ್ಲಾಗ್ ನ ನೋಡ್ತಾ ಇರ್ರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್ ಬಾಯ್.